ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್, ಇದು ಎಲ್ರಿಗೂ ಅನ್ವಯಿಸುತ್ತೆ. ಮ್ಯಾರಿಡ್ ರಿಲೇಶನ್ಶಿಪ್ನಲ್ಲಿರೋರಿಗೆ ಎಲ್ರಿಗೂ ಅನ್ವಯಿಸುತ್ತೆ ಇದು ರೀಡಿಂಗು. ಮತ್ತಿಲ್ಲಿ 3 ಪೈಲ್ ಇದೆ. ಒಂದು ಫಸ್ಟ್ ಒನ್ ಗ್ರೀನ್, ಸೆಕೆಂಡ್ ಪೈಲ್ ಪಿಂಕ್, ಥರ್ಡ್ ಪೈಲ್ ಬ್ಲೂ. ನೀವು ಯಾವ್ದು ಇಷ್ಟ ಆಗುತ್ತೋ, ನಿಮ್ಗೆ ಯಾವ್ದು ಅಟ್ರಾಕ್ಟ್ ಮಾಡುತ್ತೋ ಆ ಕಲರ್ ಆರಿಸ್ಕೊಳ್ಳಿ. ಮತ್ತು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಗ್ರೀನ್ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ನೋಡೋಣ ಟ್ಯಾರೋ ಕಾರ್ಡ್ ಏನು ಮೆಸೇಜ್ ಕೊಡುತ್ತೆ. ದಿ ಮ್ಯಾಜಿಷಿಯನ್, ಇಲ್ಲಿ 4 ಆಫ್ ವ್ಯಾಂಡ್ಸ್, 7 ಆಫ್ ಕಪ್ಸ್, ದಿ ಹೈ ಪ್ರೀಸ್ಟೆಸ್, ಜಸ್ಟಿಸ್, 6 of Pentacles, bottom of the deck, Prince of Cups, wow, Rebirth, the Lord, ನಿಮಗೆ ಫಸ್ಟ್ ಕಾರ್ಡ್ ಮ್ಯಾಜಿಷಿಯನ್ ಮತ್ತು ಇಲ್ಲಿ ಹೈ ಪ್ರೀಸ್ಟೆಸ್. ಇಲ್ಲಿ ಏನು ಎನರ್ಜಿ ತೋರಿಸ್ತಾ ಇದೆ ನೋಡೋಣ. ಈ ಹೈ ಪ್ರೀಸ್ಟೆಸ್ಸು ಮತ್ತು ಮ್ಯಾಜಿಷಿಯನ್, ಹೈ ಪ್ರೀಸ್ಟೆಸ್ಸು ಒಂದು ಸೀಕ್ರೆಟ್ ಇಂಟ್ಯೂಷನ್ ತೋರಿಸುತ್ತೆ. ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ನಿಮ್ಮ ಪರ್ಸನ್ ಮತ್ತೆ ನೀವು ಇಬ್ರು ನಿಮ್ಮದು ಭಾವನೆಗಳನ್ನ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದನ್ನ ಹೇಳುತ್ತೆ. ಇಲ್ಲಿ ಹೈ ಪ್ರೀಸ್ಟೆಸ್ ಮತ್ತು ಮ್ಯಾಜಿಷಿಯನ್ ಕಾರ್ಡ್ ಎರಡೂ ಒಂದು ಗ್ರೋತ್ ತೋರಿಸುತ್ತೆ, ಒಂದು ಅಬಂಡೆನ್ಸ್ ತೋರಿಸುತ್ತೆ. ನಿಮ್ಮ ಲೈಫಲ್ಲಿ ಮುಂದೆ ನಿಮ್ಮ ರಿಲೇಶನ್ಶಿಪ್ಪು ಒಂದು ಒಳ್ಳೆ ಗ್ರೋತ್ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. 4 ಆಫ್ ವ್ಯಾಂಡ್ಸ್ ಮತ್ತೆ ಜಸ್ಟಿಸ್, ಇಲ್ಲಿ 4 ಆಫ್ ವ್ಯಾಂಡ್ಸ್ ಮುಂದೆ ಒಂದು ಸೆಲೆಬ್ರೇಷನ್ ಇದೆ, ಮತ್ತೆ ಒಂದು ಕಮಿಟ್ಮೆಂಟ್ ಆಗಿರಬಹುದು ಆ ಥರ ಹೇಳುತ್ತೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ನಿಮ್ಮದು ಏನು ಹಿಂದಿನ ಏನೇನು ನಿಮ್ಮ ಭಾವನೆಗಳಿತ್ತು, ಕಹಿ ನೆನಪುಗಳಿತ್ತು, ಅದೆಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಮುಂದೆ ಒಂದು ಪಾಸ್ಟ್ ಕರ್ಮ ರಿಲೀಸ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ, ಆ ಥರ ಇಲ್ಲಿ ಹೇಳುತ್ತೆ. ಇಲ್ಲಿ 7 ಆಫ್ ಕಪ್ಸ್ ಮತ್ತೆ 6 ಆಫ್ ಪೆಂಟಿಕಲ್ಸ್, 7 ಆಫ್ ಕಪ್ಸ್ ಅಂಡ್ 6 ಆಫ್ ಪೆಂಟಿಕಲ್ಸ್ ಇಲ್ಲಿ ಗಿವ್ ಅಂಡ್ ಟೇಕ್ ಹೇಳುತ್ತೆ. ನಿಮ್ಮ ಏನೇ ಭಾವನೆಗಳಿರ್ಬೋದು, ನಿಮ್ಮ ಜೀವನದಲ್ಲಿ ಏನೇನೇ ಘಟನೆಗಳು ನಡೆದಿರ್ಬೋದು, ಅದರಲ್ಲಿ ಇಬ್ರು ಫರ್ಗಿವ್ ಅಂಡ್ ಫರ್ಗೆಟ್ ಅಂತ ಹೇಳುತ್ತೆ. ನೀವು ಹಿಂದೆ ಏನೇನು ಘಟನೆಗಳು ನಡೆದಿತ್ತು, ನಿಮ್ಮ ಇಬ್ಬರಲ್ಲಿ ಯಾರಿಗೆ ಬೇಜಾರಾಗಿದೆ, ನಿಮಗೆ ಇಲ್ಲಿ ಏನು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್, ಇಲ್ಲಿ ಯಾವ ವಿಷಯಕ್ಕೆ ಕಾಣ್ತಾ ಇದೆ, ಗಿವ್ ಅಂಡ್ ಟೇಕ್ ಅಂದರೆ ನೀವು ಹಿಂದೆ ಏನೇನೋ ನಿಮ್ಮ ಮಾತುಗಳಿರ್ಬೋದು ಅಥವಾ ನಿಮ್ಮ ಬಿಹೇವಿಯರ್ಸ್ ಇರ್ಬೋದು, ನಿಮ್ಮಿಂದ ಅವ್ರಿಗೆ ಬೇಜಾರಾಗಿರ್ಬಹುದು, ಅವರಿಂದ ನಿಮಗೆ ಬೇಜಾರಾಗಿರ್ಬಹುದು. ಆದರೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ನಿಮ್ಮ ಪಾಸ್ಟ್ ಕರ್ಮಾಸ್ ಅವೆಲ್ಲ ರಿಲೀಸ್ ಮಾಡಿಕೊಂಡು, ಅಂದರೆ ನಿಮ್ಮ ನೆಗೆಟಿವಿಟಿ ಅವೆಲ್ಲ ರಿಲೀಸ್ ಮಾಡ್ಕೋತಾ ಹೋದಾಗ ಇದು ಗ್ರ್ಯಾಜುಯಲ್ ಆಗಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಒಂದು ಸೆಲೆಬ್ರೇಷನ್ ಇದೆ. ಮುಂದೆ ನಿಮಗೆ ಒಂದು ಎಂಗೇಜ್ಮೆಂಟ್ ಆಗಿರ್ಬೋದು, ಒಂದು ಕಮಿಟ್ಮೆಂಟ್ ಆಗಿರ್ಬೋದು, ಆದರೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದಿಸ್ ರಿಲೇಶನ್ಶಿಪ್. ಇಲ್ಲಿ ಪ್ರಿನ್ಸ್ ಆಫ್ ಕಪ್ಸ್ ಇರೋದ್ರಿಂದ ಒಂದು ಪ್ರಪೋಸಲ್ ಇದೆ. ಮತ್ತೊಂದು ರೀಬರ್ತ್ ಕಾರ್ಡ್ ಇದೆ. ಇಲ್ಲಿ ರೀಬರ್ತ್ ಕಾರ್ಡ್ ಇರೋದ್ರಿಂದ ಏನು ತೋರಿಸುತ್ತೆ ಇದು ಅಂತಂದ್ರೆ, ಇದಕ್ಕೆ ಮತ್ತೊಂದು ಹೊಸ ಹುಟ್ಟು, ಅಂದರೆ ಹೊಸ ಬಿಗಿನಿಂಗ್, ಒಂದು ನ್ಯೂ ಟ್ರಾನ್ಸ್ಫಾರ್ಮೇಷನ್, ಒಂದು ಇಂಪಾರ್ಟೆಂಟ್ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡಿ ಅನ್ನೋದನ್ನ ಇಲ್ಲಿ ಎಲ್ಲ ತೋರಿಸ್ತಾ ಇದೆ ಈಗ ಸದ್ಯಕ್ಕೆ.
ಆದರೆ ಇಲ್ಲಿ ಒಂದು ಗಿವ್ ಅಂಡ್ ಟೇಕ್ ಒಂದು ಎನರ್ಜಿ, ಅಂದ್ರೆ ನೀವು ನಿಮ್ಮ ಏನ್ ಮಾತುಕತೆ ಇದೆ ಒಬ್ರಿಗೊಬ್ರಿಗೆ ಮಾತಾಡಿಕೊಂಡು ಅದನ್ನ ಸರಿ ಮಾಡ್ಕೋಬೇಕು ಅನ್ನೋದನ್ನ ಹೇಳತ್ತೆ. ಯಾವ ವಿಷಯಕ್ಕೆ ಇಲ್ಲಿ ನಿಮ್ಗೆ ಬ್ರೇಕಪ್ ಆಗಿರ್ಬೋದಾ ಅಥವಾ ನೋ ಕಾಂಟ್ಯಾಕ್ಟ್ ಆಗಿರ್ಬೋದಾ ಅದನ್ನ ನೀವು ಅದನ್ನ ರಿಯಲೈಸ್ ಮಾಡ್ಕೋಬೇಕು. ರಿಯಲೈಸ್ ಮಾಡಿಕೊಂಡು ನೀವು ಅದನ್ನ ತಿದ್ಕೊಂಡಾಗ ಈ ರಿಲೇಶನ್ಶಿಪ್ ಒಂದು ಒಳ್ಳೆ ಬಿಗಿನಿಂಗ್ ತಗೊಳುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಹೇಳತ್ತೆ. ಇದಕ್ಕೆ ದಿ ವರ್ಲ್ಡ್ ಕಾರ್ಡ್ ಬಂದಿದೆ, ಮತ್ತೆ ಪ್ರಿನ್ಸೆಸ್ ಆಫ್ ಸಾರ್ಡ್ಸ್, ಮತ್ತೆ ಕಿಂಗ್ ಆಫ್ ಸಾರ್ಡ್ಸ್, ಮತ್ತೆ 8 ಆಫ್ ಸಾರ್ಡ್ಸ್, ಮತ್ತೆ ಇಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್, ಮತ್ತೆ ಕ್ವೀನ್ ಆಫ್ ಪೆಂಟಕಲ್ಸ್. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಪ್ರಿನ್ಸೆಸ್ ಆಫ್ ಕಪ್ಸ್. ಹಿಂದೆ ಪ್ರಿನ್ಸ್ ಆಫ್ ಕಪ್ಸ್ ಬಂದಿತ್ತು, ಈಗ ಪ್ರಿನ್ಸೆಸ್ ಆಫ್ ಕಪ್ಸ್. ಇಲ್ಲಿ ವರ್ಲ್ಡ್ ಕಾರ್ಡ್ ಮತ್ತೆ ಅದನ್ನೇ ಹೇಳುತ್ತೆ. ಏನಂದ್ರೆ ಪಾಸ್ಟ್ ಕರ್ಮಾಸ್ ರಿಲೀಸ್ ಮಾಡ್ಕೋಬೇಕು ನೀವು. ಅಂದ್ರೆ ಏನೇನ್ ನೆಗೆಟಿವಿಟಿ ಇದೆ, ಹಿಂದೆ ಏನೇನ್ ನಡೀತು ಅದೆಲ್ಲ ಬಿಟ್ಬಿಡಿ. ಏನೇನ್ ಮಾತುಕತೆಗಳಾಗಿತ್ತು, ಏನೇನು ಕಹಿ ನೆನಪುಗಳು, ಅವನ್ನೆಲ್ಲ ಬಿಟ್ಟು ಮುಂದೆ ಹೋಗಿ. ಮುಂದೆ ಒಂದು ಇಬ್ರು ಕೂತು ಮಾತಾಡಿ, ನಿಮ್ಮಲ್ಲಿ ಯಾವ್ಯಾವುದಕ್ಕೆ ಒಂದು ಇಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಇಲ್ಲಿ 8 ಆಫ್ ಸಾರ್ಡ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಆದ್ರೆ ಅದನ್ನ ರಿಲೀಸ್ ಮಾಡ್ಕೊಳ್ಳಿ. ಇಬ್ರು ಕೂತು ಮಾತಾಡಿ, ಯಾವುದೇ ಮನೆಯಲ್ಲಾಗಿರಬಹುದು, ಏನೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿದೆ ಅದನ್ನ ಇಬ್ರು ಕೂತು ಮಾತಾಡಿ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಿನ್ಸೆಸ್ ಆಫ್ ಸಾರ್ಡ್ಸ್ ಮತ್ತೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್. ಇಲ್ಲಿ ಪ್ರಿನ್ಸೆಸ್ ಆಫ್ ಸಾರ್ಡ್ಸ್, ಕಿಂಗ್ ಆಫ್ ಸಾರ್ಡ್ಸ್ ಎಲ್ಲ ಏನ್ ಹೇಳುತ್ತೆ ನಿಮ್ಗೆ, ಇಲ್ಲಿ ಒಂದು ಬೇಗ ನೀವು ಇದೆಲ್ಲ ಮಾತಾಡಿ, ನೀವು ನಿಮ್ಮ ಏನೇನು ಹಿಂದೆ ಘಟನೆಗಳನ್ನೆಲ್ಲ ನೀವು ಸರಿ ಮಾಡಿಕೊಂಡು ರಿಲೀಸ್ ಮಾಡ್ಕೊಂಡಾಗ, ನಿಮ್ಮ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೊಂಡಾಗ ಇದು ಆದಷ್ಟು ಬೇಗ ಒಂದು ಎಂಗೇಜ್ಮೆಂಟ್ ಆಗ್ಬೋದು, ಒಂದು ಕಮಿಟ್ಮೆಂಟ್ ಆಗ್ಬೋದು. ಆ ಥರ ಇಲ್ಲಿ ಈ ಕ್ವೀನ್ ಆಫ್ ಪೆಂಟಕಲ್ಸು, ಕಿಂಗ್ ಆಫ್ ಪೆಂಟಕಲ್ಸು ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಹೇಳುತ್ತೆ. ಆದರೆ ಇದಕ್ಕೋಸ್ಕರ ನೀವು ನಿಮ್ಮ ಏನೇನು ಇದೆಲ್ಲ ಇದೆ ಅಂದರೆ ನಿಮ್ಮ ಪಾಸ್ಟ್ ಲೈಫ್ ಅಂದರೆ ಹಿಂದೆ ಏನೇನು ತಪ್ಪುಗಳನ್ನ ಮಾಡಿದ್ರಿ ನೀವು ನಿಮ್ಮ ರಿಲೇಶನ್ಶಿಪ್ನಲ್ಲಿ. ಇಲ್ಲಿ ಯಾರೇ ಆಗಿರಬಹುದು, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರಬಹುದು, ಹಿಂದಿನ ನಿಮ್ಮ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ನೀವು ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಏನಿದೆ ಅದು ಸರಿಯಾಗುತ್ತೆ. ಇಲ್ಲಿ ಪ್ರಿನ್ಸೆಸ್ ಆಫ್ ಕಪ್ಸ್ ಮತ್ತೆ ಪ್ರಿನ್ಸೆಸ್ ಆಫ್ ಸಾರ್ಡ್ಸ್, ಕಿಂಗ್ ಆಫ್ ಸಾರ್ಡ್ಸ್ ಇವೆಲ್ಲ ಏನ್ ಹೇಳುತ್ತೆ, ಇಲ್ಲಿ ಸೋರ್ಸ್ ಯಾವಾಗನೂ ನೀವು ಸ್ವಲ್ಪ ಹಾರ್ಶ್ ಆಗಿ ಮಾತಾಡೋದಾಗ್ಲಿ ಆ ಥರ ಇಲ್ಲಿ ತೋರಿಸುತ್ತೆ. ನೀವು ಹಾರ್ಶ್ ಆಗಿ ಮಾತಾಡೋದು ಎಲ್ಲರ ಲೈಫಲ್ಲೂ ಎಲ್ಲ ಸಿಚುಯೇಷನ್ಗಳು ಬರುತ್ತೆ. ಕೆಲವು ಕಹಿ ಸಿಚುಯೇಷನ್ಗಳು ಎಲ್ಲರ ಲೈಫಲ್ಲೂ ಬರುತ್ತೆ. ಅದನ್ನ ನಾವು ಹೇಗೆ ತಗೊಂಡು ಹೋಗ್ತೀವಿ, ನಾವು ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ರಿಲೇಶನ್ಶಿಪ್ಗಳು ನಡೀತಾ ಹೋಗುತ್ತೆ. ನಾವು ಯಾವಾಗ ಸಿಟ್ಟಲ್ಲಿ ಮಾತಾಡೋದಾಗ್ಲಿ ಏನೇನೋ ಮಾತಾಡಿ ನಮ್ಮ ರಿಲೇಶನ್ಶಿಪ್ನ ನಾವೇ ಹಾಳು ಮಾಡ್ಕೋತೀವಿ ಕೆಲವು ಸರಿ. ಅದಕ್ಕೋಸ್ಕರ ಅವರು ಹೆದರ್ಕೊಂಡು ನಿಮ್ಮ ಪರ್ಸನ್ನು ನಿಮಗೆ ಕಾಂಟ್ಯಾಕ್ಟ್ ಮಾಡದಿರಬಹುದು. ಇಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್ ಮತ್ತೆ ಕ್ವೀನ್ ಆಫ್ ಪೆಂಟಕಲ್ಸ್, ಇಲ್ಲಿ ಯಾರೇ ಇರಬಹುದು, ನಿಮ್ಮ ಎಲ್ಡರ್ಸ್ ಇರಬಹುದು, ಇದಕ್ಕೆ ಒಂದು ಸಪೋರ್ಟ್ ಮಾಡ್ತಾರೆ ನಿಮ್ಮ ಈ ರಿಲೇಶನ್ಶಿಪ್ಗೆ. ನೀವು ಯಾವಾಗ ಒಂದು ಒಳ್ಳೆ ದಾರಿನಲ್ಲಿ ಹೋಗ್ತೀರಾ ಆಗ ಹಿರಿಯರು ನಿಮ್ಮ ಒಂದೇನು ನಿಮಗೆ ಸಪೋರ್ಟ್ ಮಾಡ್ತಾರೆ. ಆ ಥರ ಇಲ್ಲಿ ನನಗನ್ನಿಸ್ತಾ ಇದೆ. ಏನೇ ನೀವು ಆ ಮನಸ್ಸಲ್ಲಿ ಅನ್ಕೊಂಡಿರ್ಬೋದು, ಮುಂದೆ ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ, ಆ ಥರ ಎಲ್ಲ ಇರೋದ್ರಿಂದ ನೀವು ಇಲ್ಲಿ ಯಾಕೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ಗೆ ಏನು ರೀಸನ್ ಏನು ಅನ್ನೋದನ್ನ ನೀವು ಹುಡ್ಕೊಂಡು ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೋತಾ ಹೋದಾಗ ಈ ಒಂದು ರಿಲೇಶನ್ಶಿಪ್ಪು ಮುಂದೆ ಚೆನ್ನಾಗಾಗುತ್ತೆ. ಇಲ್ಲಿ ಏನಪ್ಪ ತೋರಿಸ್ತಾ ಇದೆ ಅಂತಂದ್ರೆ, ಇಲ್ಲಿ ಹರ್ಮಿಟ್ ಕಾರ್ಡ್, ನಿಮ್ಮ ಪರ್ಸನ್ ತುಂಬಾ ದಿವಸದಿಂದ ನಿಮ್ಮನ್ನ ಮಾತಾಡಿಸ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ.
ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಯಾರೇ ಫಿಮೇಲ್ ಇರ್ಬೋದು, ಮೇಲ್ ಇರ್ಬೋದು. ಯಾಕೆ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋದನ್ನ ಇಲ್ಲಿ ಸ್ವೋರ್ಡ್ಸ್ಗಳೆಲ್ಲ ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಮಿಬ್ಬರ ಕಟು ಮಾತುಗಳು, ಒಂದು ಜಗಳಗಳಾಗಿರಬಹುದು, ಇಬ್ಬರಿಗೂ ಮಾತುಗಳು ಎಕ್ಸ್ಚೇಂಜ್ ಆಗಿರಬಹುದು ಒಬ್ರಿಗೊಬ್ರಿಗೆ, ಅದು ಇಲ್ಲಿ ಅದಕ್ಕೆ ಕಾರಣ ಅನ್ನೋದನ್ನ ಈ ಕಾರ್ಡ್ಸ್ಗಳು ತೋರಿಸ್ತಾ ಇದೆ. ಆದರೆ ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು? ಒರಾಕಲ್ ಕಾರ್ಡ್ಸ್ ಏನ್ ಹೇಳುತ್ತೆ? ನಿಮ್ಗೊಂದು ಇಂಪಾರ್ಟೆಂಟ್ ಮೆಸೇಜ್ ಬರುತ್ತಾ? ನೋಡೋಣ. ಇಲ್ಲಿ ಟಾಲರೆನ್ಸ್ ಹೇಳುತ್ತೆ, ಪೀಸ್ಫುಲ್ನೆಸ್, ಮತ್ತೆ ಪಾಸ್ಟ್, ಇಲ್ಲಿ ಪರ್ಪಸ್, ಟ್ರಾನ್ಸ್ಫಾರ್ಮೇಶನ್. ಇಲ್ಲಿ ನಾನು ಹೇಳಿದ ಹಾಗೆ ಟಾಲರೆನ್ಸ್, ನಿಮಗೆ ಪೇಷನ್ಸ್ ಬೇಕು. ಪೇಷನ್ಸ್ ಇಂದ ನೀವು ಇಲ್ಲಿ ಎಲ್ಲ ರಿಲೀಸ್ ಮಾಡಿಕೊಂಡು ನೀವು ನಿಮ್ಮ ಜೀವನನ ಒಂದು ತಾಳ್ಮೆಯಿಂದ ಮುಂದೆ ನಡ್ಸ್ಕೊಂಡು ಹೋದಾಗ ನಿಮಗೆ ಮುಂದೆ ಒಳ್ಳೆ ಒಳ್ಳೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆ ಥರ ಇಲ್ಲಿ ನಂಗೆ ತೋರಿಸ್ತಾ ಇದೆ. ಇಲ್ಲಿ ಪೀಸ್ಫುಲ್ನೆಸ್, ಪ್ರಿನ್ಸೆಸ್ ಆಫ್ ಸೋರ್ಡ್ಸ್, 4 ಆಫ್ ವ್ಯಾಂಡ್ಸ್. ಇಲ್ಲಿ ಈ ಪೀಸ್ಫುಲ್ನೆಸ್ ಏನ್ ಹೇಳುತ್ತೆ? ನೀವು ಯಾವಾಗ ತಾಳ್ಮೆ ತಗೊಂಡು ನೀವು ಬೈದಾಡೋದು, ಮಾತಾಡೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡವಾಗ ನಿಮ್ಗೆ ಮುಂದೆ ಜೀವನದಲ್ಲಿ ನಿಮ್ಗೆ ಒಂದು ಶಾಂತಿ, ಸುಖ ಆ ಥರ ಕಾಣುತ್ತೆ. ನಿಮ್ಗೆ ಒಂದು ಕಮಿಟ್ಮೆಂಟ್ ಆಗ್ಬೋದು. ಇಲ್ಲಿ ಪ್ರಿನ್ಸೆಸ್ ಆಫ್ ಸೋರ್ಡ್ಸ್ ಅದೇ ಹೇಳೋದು. ಪ್ರಿನ್ಸೆಸ್ ಆಫ್ ಸೋರ್ಡ್ಸ್, ನಿಮ್ಮ ಮಾತುಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಪಾಸ್ಟ್, ಕಿಂಗ್ ಆಫ್ ಸೋರ್ಡ್ಸ್, 7 ಆಫ್ ಕಪ್ಸ್. ಇದಕ್ಕೆಲ್ಲ ಇಲ್ಲಿ ಪಾಸ್ಟ್ ಲೈಫ್ನ ಹೇಳದ್ನಲ್ಲ, ಪಾಸ್ಟ್ ಹಿಂದಿನ ನಿಮ್ಮ ಏನೇನು ಕಹಿ ನೆನಪುಗಳಿತ್ತು ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ, ಹಿಂದಿನ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿ ನೀವು ಅನ್ನೋದನ್ನ ಈ ಕಾರ್ಡ್ಸ್ ತೋರಿಸ್ತಾ ಇದೆ. ಇಲ್ಲಿ ಪರ್ಪಸ್, ಏನಕ್ಕೆ ಇದು? ಕಿಂಗ್ ಆಫ್ ಪೆಂಟಕಲ್ಸ್ ಅಂಡ್ ಜಸ್ಟಿಸ್. ಪರ್ಪಸ್, ನಿಮ್ಮ ಯಾಕೆ ಒಂದು ಇದಕ್ಕೆ ನೋ ಕಾಂಟ್ಯಾಕ್ಟ್ ಆಗಿದೆ, ನಿಮ್ಮ ಪರ್ಸನ್ ನಿಮಗೆ ಯಾಕೆ ಮಾತಾಡ್ತಾ ಇಲ್ಲ, ಅದನ್ನ ನೀವು ರೆಕ್ಟಿಫೈ ಮಾಡ್ಕೋಬೇಕು. ಅದು ಪರ್ಪಸ್ ಅಂದ್ರೆ ನಿಮ್ಮ ಮುಂದಿನ ಜೀವನದ ಗುರಿ ಏನು? ನಿಮ್ಮ ಲೈಫು ಪೀಸ್ಫುಲ್ ಆಗಿ ಮುಂದೆ ಚೆನ್ನಾಗಿ ಆಗ್ತಾ ಹೋಗ್ಬೇಕು. ಅದಕ್ಕೋಸ್ಕರ ನೀವು ನಿಮ್ಮ ಹಳೆಯ ತಪ್ಪುಗಳನ್ನ ಸರಿ ಮಾಡಿಕೊಂಡು ಮುಂದೆ ಜೀವನದಲ್ಲಿ ಒಳ್ಳೆ ದಾರಿನಲ್ಲಿ ಹೋಗಿ ಅನ್ನೋದನ್ನ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಹೇಳತ್ತೆ. ಟ್ರಾನ್ಸ್ಫಾರ್ಮೇಶನ್ ಇಲ್ಲಿ ನಿಮ್ಗೆ ಏನು ಹೇಳುತ್ತೆ? ಮುಂದೆ ಒಂದು ಅದೇ ನಿಮ್ಮನ್ನ ನೀವು ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ನಿಮ್ಮನ್ನ ತಿದ್ದುಕೊಂಡು ನಡ್ಕೊಂಡವಾಗ ಇಲ್ಲಿ ಒಂದು ರಿಲೇಶನ್ಶಿಪ್ ಚೆನ್ನಾಗಾಗುತ್ತೆ. ಒಂದು ರಿಲೇಶನ್ಶಿಪ್ ಚೆನ್ನಾಗಿ ಆಗಬೇಕು ಅಂತಂದ್ರೆ ಒಂದು ತಾಳ್ಮೆ, ಸಹನೆ ಎಲ್ಲ ಬೇಕು. ಏನೋ ಮಾತಾಡೋದು, ಬಾಯಿಗೆ ಬಂದಂಗೆ ಹೇಳೋದು ಆ ಥರ ಎಲ್ಲ ಮಾಡಿದಾಗ ನಿಮ್ಮ ಪರ್ಸನ್ ದೂರ ಹೋಗ್ತಾರೆ. ಇಲ್ಲಿ ಯಾರೇ ಇರ್ಬೋದು, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರಬಹುದು, ದೂರ ಹೋಗ್ತಾರೆ. ನಿಮ್ಮ ಕೆಲವು ಭಾವನೆಗಳು, ನಿಮ್ಮ ನಡತೆಗಳು, ನಿಮ್ಮ ವರ್ತನೆಗಳು ಅದನ್ನೆಲ್ಲ ಇಲ್ಲಿ ತಿದ್ದುಕೊಳ್ಳಿ. ಪಾಸ್ಟ್ ಲೈಫ್, ಪಾಸ್ಟ್ನ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ನಾನು ಇಷ್ಟು ಹೇಳಿ ಈ ರೀಡಿಂಗ್ನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿ, ನಿಮ್ಮ ತಪ್ಪುಗಳನ್ನೆಲ್ಲ ಸರಿಯಾಗಲಿ, ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳ್ತಾ, ನನ್ನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ ಪಿಂಕ್ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ? Give me good cards. Give me good cards. Give me good cards. ಇಲ್ಲಿ 3 of cups. 3 of cups. 7 of cups. Ace of Pentacles.
ದಿ ಮ್ಯಾಜಿಷಿಯನ್, ದಿ ಟವರ್ ಕಾರ್ಡ್, ಇಲ್ಲಿ ದಿ ಡೆವಿಲ್, ಬಾಟಮ್ ಆಫ್ ದಿ ಡೆಕ್, ದಿ ಹೈ ಪ್ರಿಸ್ಟೆಸ್. ಇಲ್ಲಿ ಏನು ಎನರ್ಜಿ ತೋರಿಸ್ತಾ ಇದೆ ಅಂತಂದ್ರೆ, ಇಲ್ಲಿ ಫಿಮೇಲ್ ಎನರ್ಜಿ, ಅಂದ್ರೆ ಇಲ್ಲಿ ಯಾರು ಫಿಮೇಲ್ ಇದ್ದೀರಾ ಅವರು ಸೈಲೆಂಟ್ ಆಗಿದ್ದಾರೆ, ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. 3 ಆಫ್ ಕಪ್ಸ್, 3 ಆಫ್ ಕಪ್ಸ್ ಇಲ್ಲಿ ಏನಪ್ಪಾ ಹೇಳ್ತಾ ಇದೆ? ಈ ಟವರ್ ಕಾರ್ಡು, ಇದು ಡೆವಿಲ್ ಕಾರ್ಡು, ಇವೆಲ್ಲ ಇರೋದ್ರಿಂದ ನಿಮ್ಮ ಪರ್ಸನ್ನು ಬಿಹೇವಿಯರ್ ಬಗ್ಗೆ ಇಲ್ಲಿ ನಿಮಗೆ ಬೇಜಾರಿದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಮೇಲ್ ಎನರ್ಜಿ ಏನಿದೆ, ಏನು ತೋರಿಸ್ತಾ ಇದೆ ಅಂತಂದ್ರೆ, ಕೆಲವಾರು ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು ಅವ್ರಿಗೆ, ಮೇಲ್ ಎನರ್ಜಿನಲ್ಲಿ ಇರೋರಿಗೆ ಇಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಇರೋದ್ರಿಂದ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡೋದು, ಆ ಥರ ಎಲ್ಲ ತೋರಿಸ್ತಾ ಇದೆ ಇಲ್ಲಿ ಕಾರ್ಡು. ಆದ್ರಿಂದ ಈ ಒಂದು ರಿಲೇಶನ್ಶಿಪ್ನಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದೆ. ದಿ ಟವರ್ ಕಾರ್ಡ್ ಇರೋದು ತೋರಿಸ್ತಾ ಇದೆ. ಅದಕ್ಕೆ ದಿ ಮ್ಯಾಜಿಷಿಯನ್ ಮತ್ತೆ 3 ಆಫ್ ಕಪ್ಸ್ ಇಲ್ಲಿ ಎರಡು ಏನು ಹೇಳುತ್ತೆ? ನಿಮ್ಮ ಪರ್ಸನ್ ಇಲ್ಲಿ ಮೇಲ್ ಎನರ್ಜಿ, ಅವರು ಬರೀ ಯಾವಾಗ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು, ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ಕೊಂಡಿರೋದು, ಆದ್ರಿಂದ ಈ ರಿಲೇಶನ್ಶಿಪ್ಗೆ ನೋ ಕಾಂಟ್ಯಾಕ್ಟ್ ಆಗಿದೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಎಲ್ಲ ತೋರಿಸ್ತಾ ಇದೆ, ಈ ಎನರ್ಜಿ ತೋರಿಸ್ತಾ ಇದೆ. ಏಸ್ ಆಫ್ ಪೆಂಟಕಲ್ಸ್, 7 ಆಫ್ ಕಪ್ಸ್. ಕೆಲವು ಸರಿ ನಿಮ್ಮ ಪರ್ಸನ್ನು ದುಡ್ಡು ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ ಅನ್ಕೋತಾರೆ, ಆದರೆ ಇಲ್ಲಿ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಫ್ರೆಂಡ್ಸ್ಗಳ ಮಾತು ಕೇಳೋದು, ದುಡ್ಡೆಲ್ಲ ಹಾಳು ಮಾಡ್ಕೊಳ್ಳೋದು, ಆ ಥರ ಇಲ್ಲಿ ಒಂದು ಎನರ್ಜಿ, ಮೇಲ್ ಎನರ್ಜಿದು ಬರ್ತಾ ಇದೆ ಇಲ್ಲಿ. ಆದ್ರಿಂದ ಇಲ್ಲಿ ಫಿಮೇಲ್ ಯಾರಿದ್ದೀರಾ ಅವರು ಬೇಜಾರಾಗಿ ಕಾಲ್ ಮಾಡೋದಾಗ್ಲಿ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ನಿಲ್ಲಿಸಿದರೆ ಅನ್ನೋದನ್ನ ಕಾಣಿಸ್ತಾ ಇದೆ ನನಗೆ ಇಲ್ಲಿ. ಹೈ ಪ್ರಿಸ್ಟೆಸ್, ದಿ ಫೂಲ್ ಕಾರ್ಡ್. ನೀವು ನಿಮ್ಮ ಹ್ಯಾಬಿಟ್ಸ್ ಎಲ್ಲ ಸರಿ ಮಾಡಿಕೊಂಡು ಮುಂದೆ ಒಳ್ಳೆ ಜೀವನ ನಡೆಸಬೇಕು ಅಂತ ಮನಸ್ಸು ಮಾಡ್ಕೊಳ್ಳೋದಾದ್ರೆ, ಈ ಕಾಂಟ್ಯಾಕ್ಟ್ ನೋ ಕಾಂಟ್ಯಾಕ್ಟ್ ಏನಾಗಿದೆ, ಅವ್ರು ಯಾಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ನೀವು ನಿಮ್ಮ ಲೈಫ್ನ ಸರಿ ಮಾಡಿಕೊಂಡ್ರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಅನಿಸ್ತಾ ಇದೆ ನನಗೆ. ಏನು ರಿಲೇಶನ್ಶಿಪ್ಪು ನಿಮ್ದು ಇಲ್ಲಿ ಹಾಳಾಗಿತ್ತು, ನಿಮ್ಮಿಬ್ಬರಿಗೆ ಯಾಕೆ ಮಾತುಕತೆ ನಿಂತು ಹೋಗಿದೆ, ಇಲ್ಲಿ 7 ಆಫ್ ಕಪ್ಸ್, ಇಲ್ಲಿ ಯಾವುದೋ ಒಂದು ಮೇಲ್ ಎನರ್ಜಿ ಇದೆ, ಅವರು ಬೇಜಾರು ಮಾಡ್ಕೊಂಡಿದ್ದೀರಾ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ನೀವು ನಿಮ್ಮ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೀವು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಸರಿಯಾದರೆ ನಿಮ್ಮ ಲೈಫ್ ಸರಿ ಮಾಡಿಕೊಂಡು ನೀವು ಒಂದು ಜಾಬ್ ಮಾಡೋದಾಗ್ಲಿ, ಹಣ ಸಂಪಾದನೆ ಮಾಡೋದಾಗ್ಲಿ, ಲೈಫಲ್ಲಿ ಯಾವತ್ತೂ ಮುಂದೆ ಬರಬೇಕು ಅಂತಂದರೆ, ಜೀವನ ಮಾಡಬೇಕು ಅಂತಂದರೆ ದುಡ್ಡು ಬೇಕು, ಚೆನ್ನಾಗಿ ಕಾಲ ಮೇಲೆ ನಿಂತ್ಕೋಬೇಕು, ಧೈರ್ಯವಾಗಿ ಮುಂದೆ ಹೋಗಬೇಕು. ಆದ್ರಿಂದ ಅದೆಲ್ಲ ನೀವು ಸರಿ ಮಾಡಿಕೊಂಡಾಗ ನಿಮ್ಮ ಪಾರ್ಟ್ನರ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಏಸ್ ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್ ಮತ್ತೆ ಇಲ್ಲಿ ದಿ ಲೇಡಿ ನೋಡೋಣ. ಇಲ್ಲಿ 3 ಆಫ್ ಸಾರ್ಡ್ಸ್ ಮತ್ತೆ ಇಲ್ಲಿ ಪ್ರಿನ್ಸೆಸ್ ಆಫ್ ಪೆಂಟಕಲ್ಸ್ ಮತ್ತೆ ಇಲ್ಲಿ ಕ್ವೀನ್ ಆಫ್ ಸಾರ್ಡ್ಸ್, Queen of Swords, 5 of Swords, bottom of the deck. ಇಲ್ಲಿ 3 of Pentacles, 3 of Pentacles. ನಿಮಗೆ ಇವೆರಡು ಕಾರ್ಡ್ಗಳು ಇದಕ್ಕೆ ಒಂದು ಔಟ್ಕಮ್ ಏನು ಕೊಡುತ್ತೆ? ಈಗ ನಾನು ಹೇಳಿದ್ದು ಹಿಂದಿನ ಕತೆಗೆ ಇಲ್ಲಿ 3 ಆಫ್ ಕಪ್ಸ್, 3 ಆಫ್ ಕಪ್ಸ್ ನೀವು ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡೋದಾಗ್ಲಿ ಅದೆಲ್ಲ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ, ನಿಮ್ಮ ಪರ್ಸನ್ಗೆ. ಏಸ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳುತ್ತೆ? ನೀವು ಅದನ್ನೆಲ್ಲ ತಿದ್ದುಕೊಂಡು ನಿಮ್ಮ ಭಾವನೆಗಳನ್ನೆಲ್ಲ ಸರಿ ಮಾಡಿಕೊಂಡು ನೀವು ಸರಿ ಆಗ್ತೀರಾ ಅನ್ನೋದು ಅವ್ರಿಗೆ ಗೊತ್ತಾದರೆ, ಅದು ಯಾರ ಮುಖಾಂತರನಾರು ಗೊತ್ತಾಗ್ಬೋದು ಅವ್ರಿಗೆ, ಫ್ರೆಂಡ್ಸ್ ಮುಖಾಂತರ ಆಗಲಿ
ಆ ಥರ ಒಂದು ಮೆಸೇಜ್ ಮಾಡೋದಾಗ್ಲಿ. ಆದರೆ ಆ ಥರ ಗೊತ್ತಾದವಾಗ ಅವರು ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇವೆರಡು ಕಾರ್ಡ್ ನನಗೆ ತೋರಿಸ್ತಾ ಇದೆ. ಇಲ್ಲಿ ಮತ್ತೆ ಇದಕ್ಕೆ ಏನು ಔಟ್ಕಮ್ ಬಂದಿದೆ? 7 ಆಫ್ ಕಪ್ಸ್. 7 ಆಫ್ ಕಪ್ಸ್ ಇಲ್ಲಿ ಮೇಲ್ ಎನರ್ಜಿ ಬೇಜಾರು ಮಾಡ್ಕೊಂಡಿದ್ದೀರಾ, ಫೋನ್ ಮಾಡಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ ಅನ್ನೋದನ್ನ ಬೇಜಾರು ಮಾಡ್ಕೊಂಡಿದ್ದೀರಾ. ಅದಕ್ಕೆ ಇಲ್ಲಿ ಲೇಡಿ ಕಾರ್ಡ್ ಬಂದಿದೆ. ಲೇಡಿ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ನಿಮ್ಮದು ಬಿಹೇವಿಯರ್ನ, ನಿಮ್ಮ ವರ್ತನೆನ, ನಿಮ್ಮ ಇಷ್ಟು ದಿನ ಅವ್ರಿಗೆ ಬೇಜಾರಾಗಿತ್ತು ಅದೆಲ್ಲ ಸರಿ ಮಾಡ್ಕೊಂಡವಾಗ ಶಿ ವಿಲ್ ಬಿ ಹ್ಯಾಪಿ. ಇಲ್ಲಿ ಫೀಮೇಲ್ ಎನರ್ಜಿ ಏನು ಹೇಳುತ್ತೆ? ಇಲ್ಲಿ ಸೈಲೆಂಟ್ ಆಗಿದೆ, ಆದರೆ ನಿಮ್ಮ ಬಿಹೇವಿಯರ್ ಎಲ್ಲ ಸರಿ ಮಾಡ್ಕೊಂಡವಾಗ ನಿಮಗೆ ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಥರ ಇಲ್ಲಿ ಎನರ್ಜಿ ಹೇಳುತ್ತೆ. ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಮತ್ತೆ 3 ಆಫ್ ಸೋರ್ಡ್ಸ್. ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿರೋದು ಯಾಕೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ಅಂದರೆ, ನೀವು ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ದುಡ್ಡನ್ನೆಲ್ಲ ಹಾಳು ಮಾಡೋದಾಗಿರಲಿ, ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಆ ಥರ ಇಲ್ಲಿ ಎನರ್ಜಿ ನನಗೆ ಹೇಳ್ತಾ ಇದೆ. ಅದರಿಂದ ಅವ್ರಿಗೆ ಬೇಜಾರಾಗಿದೆ, ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಆದ್ರಿಂದ ನೀವು ನಿಮ್ಮ ವರ್ತನೆಗಳನ್ನು, ನಿಮ್ಮ ಬಿಹೇವಿಯರ್ಗಳನ್ನ ಸರಿ ಮಾಡಿಕೊಂಡು ಮುಂದೆ ನಡ್ಕೊಂಡು ಹೋದಾಗ ಇದು ಒಳ್ಳೆ ಒಂದು ರಿಲೇಶನ್ಶಿಪ್ ಆಗುತ್ತೆ. ಇಲ್ಲಿ ಇವೆರಡು ಕಾರ್ಡ್ ಏನು ಹೇಳುತ್ತೆ? ನಾನು ಹಿಂದೆ ಹೇಳಿದ್ದು ಇದಕ್ಕೆ ದಿ ಮ್ಯಾಜಿಷಿಯನ್. ಇಲ್ಲಿ ಒಂದು ಗ್ರೋತ್ ಇದೆ. ಪ್ರಿನ್ಸೆಸ್ ಆಫ್ ಪೆಂಟಕಲ್ಸ್. ಮುಂದೆ ನೀವು ಬುದ್ಧಿ ತಿದ್ಕೊಂಡು ನೀವು ಚೆನ್ನಾಗಿ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಒಂದು ಗ್ರೋತ್ ಇದೆ, ಒಂದು ಪ್ರಾಸ್ಪ್ಯಾರಿಟಿ ಇದೆ, ಮುಂದೆ ಚೆನ್ನಾಗಾಗುತ್ತೆ. ಪ್ರಿನ್ಸೆಸ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ನಿಮ್ಮಿಬ್ರು ಮುಂದೆ ಡಿಸ್ಕಸ್ ಮಾಡಿಕೊಂಡು ನಿಮ್ಮ ಲೈಫ್ನ ಚೆನ್ನಾಗಿ ಮಾಡ್ಕೋಬಹುದು ಅನ್ನೋದನ್ನ ಇವೆರಡು ಕಾರ್ಡು ನನಗೆ ತೋರಿಸ್ತಾ ಇದೆ. ಇಲ್ಲಿ ಇದೆರಡು ಏನು ಹೇಳುತ್ತೆ ನೋಡೋಣ. ದಿ ಟವರ್ ಕಾರ್ಡ್ ಮತ್ತೆ ಕ್ವೀನ್ ಆಫ್ ಸಾರ್ಡ್ಸ್. ಇಲ್ಲಿ ಯಾವ ಒಂದು ರಿಲೇಶನ್ಶಿಪ್ ಇಲ್ಲಿ ಹಾಳಾಗಿದೆ, ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅವರು. ಆದರೆ ಇಲ್ಲಿ ಕ್ವೀನ್ ಆಫ್ ಸಾರ್ಡ್ಸ್ ಇರೋದ್ರಿಂದ ಅವ್ರಿಗೆ ಮತ್ತೆ ಮನಸ್ಸಾಗುತ್ತೆ. ನೀವು ನಿಮ್ಮ ಬಿಹೇವಿಯರ್ನೆಲ್ಲ ಯಾವಾಗ ತಿದ್ಕೊಂಡು ನೀವು ಸರಿಯಾಗ್ತೀರಾ, ನೀವು ದುಡ್ಡು ಸಂಪಾದನೆ ಮಾಡೋದಾಗಿರ್ಬೋದು, ನೀವು ಜಾಬ್ ಮಾಡೋದಾಗಿರ್ಬೋದು, ಒಂದು ಬಿಸ್ನೆಸ್ ಮಾಡಿ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನೀವು ಧೈರ್ಯವಾಗಿ ನೀವು ಸ್ಟ್ಯಾಂಡ್ ಆದರೆ ಅವರು ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೆ ಸರಿಯಾಗ್ತಾರೆ ಅವರು ಅನ್ನೋದನ್ನ. ಏನಿಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅದು ಮುಂದೆ ಸರಿಯಾಗ್ತಾರೆ ಅನ್ನೋದನ್ನ ಈ ಎರಡು ಕಾರ್ಡನ್ನು ತೋರಿಸುತ್ತೆ. ಇಲ್ಲಿ ಡೆವಿಲ್ ಕಾರ್ಡ್ ಮತ್ತೆ 5 ಆಫ್ ಸಾರ್ಡ್ಸ್. 5 ಆಫ್ ಸಾರ್ಡ್ಸ್. ಈ ಡೆವಿಲ್ ಕಾರ್ಡ್ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು, ನಿಮ್ಮ ಜಗಳ ಆಡೋದು, ಯಾವಾಗಲೂ ಫ್ರೆಂಡ್ಸ್ ಜೊತೆ ಹೋಗೋದು, ಈ ಮಾತಿಗೂ ನೀವು ಪ್ರತಿಯೊಂದು ಮಾತಿಗೂ ಬ್ಯಾಕ್ ಆನ್ಸರ್ ಕೊಟ್ಕೊಂಡು ಜಗಳ ಮಾಡೋದು, ಆ ಥರ ಇಲ್ಲಿ ನಿಮ್ಮ ಬಿಹೇವಿಯರ್ಗಳನ್ನ ಎರಡು ಕಾರ್ಡನ್ನು ಹೇಳುತ್ತೆ. ಆದರೆ ಇದನ್ನ ನೀವು ಸರಿ ಮಾಡ್ಕೋಬೇಕು. ಇದನ್ನ ನೀವು ಸರಿ ಮಾಡಿಕೊಂಡು ನೀವು ಕೌನ್ಸಿಲಿಂಗ್ ಆ ಥರ ಎಲ್ಲ ನೀವು ತಗೊಂಡು, ಇನ್ನೊಬ್ಬರ ಸಲಹೆಗಳನ್ನ ತಗೊಂಡು, ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೀವು ಕೇಳಿಸ್ಕೊಂಡು ನಿಮ್ಮ ಲೈಫ್ನ ನೀವು ಚೆನ್ನಾಗಿ ಮಾಡ್ಕೊಂಡಾವಾಗ ಇಲ್ಲಿ ಒಂದು ಒಳ್ಳೆ ಪ್ರಾಸ್ಪ್ಯಾರಿಟಿ ಇದೆ, ಒಳ್ಳೆ ಲೈಫ್ ಇದೆ ಮುಂದೆ ನಿಮಗೆ. ಪ್ರಿನ್ಸೆಸ್ ಆಫ್ ಕಪ್ಸ್. ಪ್ರಿನ್ಸೆಸ್ ಆಫ್ ಕಪ್ಸ್ ನಿಮಗೆ ಯಾರು ಇಷ್ಟು ದಿನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಇಲ್ಲಿ ನನಗೆ ಒಂದು ಫೀಮೇಲ್ ಎನರ್ಜಿ ಮೌನವಾಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ. ಆದರೆ ನೀವು ಯಾವಾಗ ಸರಿಯಾಗ್ತೀರಾ ಆಗ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ನನಗೆ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನು ಹೇಳುತ್ತೆ, ಏನು ಆನ್ಸರ್ ಹೇಳುತ್ತೆ ಇದಕ್ಕೆ? ಫರ್ಗಿವ್ನೆಸ್, ಲಾಯಲ್ಟಿ ಮತ್ತೆ ಎಕ್ಸ್ಪ್ರೆಷನ್, ಟ್ರಾನ್ಸ್ಫಾರ್ಮೇಶನ್ ಹೇಳುತ್ತೆ. ಇಲ್ಲಿ ಪಾಸ್ಟ್. ಮತ್ತೆ ಈ ಕಾರ್ಡ್ಸ್ ಎಲ್ಲ ನಿಮ್ಗೆ ಏನ್ ಹೇಳ್ತಾ ಇದೆ? ಫರ್ಗಿವ್ನೆಸ್. ಫರ್ಗಿವ್ ಮಾಡ್ಕೊಳ್ಳಿ. ನಿಮ್ಮ ಹಳೆಯ ಏನೇನು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅದನ್ನ ನಿಮ್ಮಲ್ಲೇ ನೀವೇ ಯೋಚನೆ ಮಾಡ್ಕೊಳ್ಳಿ. ಯಾಕೆ ಈ ರಿಲೇಶನ್ಶಿಪ್ನಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದೆ, ಯಾಕೆ ಮಾತುಕತೆ ನಿಂತು ಹೋಗಿದೆ, ಅದಕ್ಕೆ ಕಾರಣಗಳೇನು, ಅದನ್ನ ತಪ್ಪುಗಳನ್ನ ತಿದ್ದುಕೊಳ್ಳಿ. ನೀವು ಲಾಯಲ್ಟಿ, ಒಬ್ರು ನಿಮ್ಮ ಪರ್ಸನ್ಗೆ ನೀವು ಲಾಯಲ್ ಆಗಿರಿ. ಅವ್ರು ಏನು ಹೇಳ್ತಾರೆ, ಅವ್ರಿಗೇನು ಇಷ್ಟ ಇಲ್ಲ, ಒಬ್ರಿಗೊಬ್ರಿಗೆ ನಿಮ್ಮಲ್ಲಿ ಮಾತಾಡಿಕೊಂಡು ಯಾರಿಗೆ ಏನು ಇಷ್ಟ ಇಲ್ಲ ಅದನ್ನ ಮಾಡಬೇಡಿ. ನೀವು ಮುಂದೆ ಲೈಫಲ್ಲಿ ಒಬ್ರಿಗೊಬ್ರಿಗೆ ಸಹಾಯ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ಮುಂದೆ ಹೋಗಿ. ಭಿನ್ನಾಭಿಪ್ರಾಯಗಳಿರ್ಬೋದು, ಅದನ್ನ ಒಬ್ರಿಗೊಬ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ.
ನಿಮ್ಗೇನು ಇಷ್ಟ ಇಲ್ವೋ ಅದನ್ನ ಅವ್ರು ಮಾಡೋದು ಬೇಡ. ಆ ಥರ ನೀವು ಮಾತಾಡಿಕೊಂಡು ನಿಮ್ಮಲ್ಲಿ ನೀವು ಒಂದು ಡಿಸ್ಕಷನ್ ಮಾಡಿಕೊಂಡು ಮುಂದೆ ಹೋದಾಗ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ಪಾಸ್ಟ್ ಲೈಫ್ ಎಲ್ಲ ರಿಲೀಸ್ ಮಾಡ್ಕೊಳ್ಳಿ, ನಿಮ್ಮ ಹಳೆ ತಪ್ಪುಗಳನ್ನೆಲ್ಲ ತಿದ್ದುಕೊಳ್ಳಿ. ರೆಸ್ಪೆಕ್ಟ್ ಈಚ್ ಅದರ್, ರೆಸ್ಪೆಕ್ಟ್ ಈಚ್ ಅದರ್ಸ್ ಒಪಿನಿಯನ್. ಆದ್ರಿಂದ ಅಷ್ಟೊಂದೆಲ್ಲ ನೀವು ಮಾಡ್ಕೊಂಡಾಗ ನಿಮ್ಗೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಕಾಣುತ್ತೆ. ನಿಮ್ಮ ಮುಂದೆ ಜೀವನದಲ್ಲಿ ನಿಮ್ಮ ಬದುಕು ತುಂಬ ಚೆನ್ನಾಗಿ ಆಗುತ್ತೆ. ಆ ಥರ ಇಲ್ಲಿ ಹೇಳ್ತಾ ನಾನು ಈ ಕಾರ್ಡ್ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ಪೈಲ್ ನಂಬರ್ 3ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 3, ನೀವು ಈ ಬ್ಲೂ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ಲವ್ ಆ್ಯಂಡ್ ಲೆಟ್ ಯುವರ್ ಸೆಲ್ಫ್ ಬಿ ಲವ್ಡ್, ಹಾರ್ಟ್ ಗಾರ್ಡಿಯನ್. ಇಲ್ಲಿ why there is no contact? File number 3. Why there is no contact? Tell me. The Lord. ಇಲ್ಲಿ High Priestess. ಮತ್ತೆ Nine of Cups. Nine of Cups. King of Swords. The Tower card. ಮತ್ತೆ Eight of Pentacles, Eight of Pentacles, Six of Pentacles, ಮತ್ತೆ ದಿ ಲವರ್ಸ್ ಕಾರ್ಡ್. ಇಲ್ಲಿ ಏನ್ ಎನರ್ಜಿ ನೋಡೋಣ. ದಿ ಲಾರ್ಡ್ ಇಲ್ಲಿ ಮೇಲ್ ಇರ್ಬೋದು, ಫಿಮೇಲ್ ಇರಬಹುದು. ಯಾರಿಗಿದು ಅನ್ವಯಿಸುತ್ತೆ ನೋಡೋಣ. ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ಇಲ್ಲಿ ದಿ ಲಾರ್ಡ್ ಮತ್ತೆ ಹೈ ಪ್ರಿಸ್ಟೆಸ್ ಇಲ್ಲಿ ಅವರು ಸೈಲೆಂಟ್ ಆಗಿದ್ದಾರೆ. ದಿ ಲಾರ್ಡ್ ಇಲ್ಲಿ ಯಾವುದು ಮೇಲ್ ಎನರ್ಜಿ ಇದೆ. ಕಿಂಗ್ ಆಫ್ ಸಾರ್ಡ್ಸ್ ಮತ್ತೆ ದಿ ಲಾರ್ಡ್ ಇಬ್ರು ಇಲ್ಲಿ ಮೇಲ್ ಎನರ್ಜಿ ಸ್ವಲ್ಪ ಬೇಜಾರಾಗಿದೆ ಅವ್ರಿಗೆ. ಯಾಕೆ ಅನ್ನೋದನ್ನ ನೋಡೋಣ. ಇಲ್ಲಿ ರಿಲೇಶನ್ಶಿಪ್ ಹಾಳಾಗಿದೆ, ಇಬ್ರಿಗೂ ನೋ ಕಾಂಟ್ಯಾಕ್ಟ್ ಆಗಿದೆ. ದಿ ಟವರ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಇಬ್ರಿಗೂ ರಿಲೇಶನ್ಶಿಪ್ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಆದ್ರೆ ಇಲ್ಲಿ ಯಾವುದು ಒಂದು ಮೇಲ್ ಎನರ್ಜಿ ಇದೆ, ಅವರು ಮೇಲ್ ಪಾರ್ಟ್ನರ್ ಇಲ್ಲಿ ಯಾರಿದ್ದಾರೆ ಅವರು ಹಿ ಈಸ್ ವರ್ಕಿಂಗ್ ಹಾರ್ಡ್. ಅವರು ಒಂದು ಈ ರಿಲೇಶನ್ಶಿಪ್ ಬಗ್ಗೆ ಹ್ಯಾಪಿ ಆಗಿದ್ದಾರೆ, ಖುಷಿಯಾಗಿದ್ದಾರೆ. ಇಲ್ಲಿ ಯಾರು ಲೇಡಿ ಇದ್ದಾರೆ ಅವರು ಸ್ವಲ್ಪ ಸಿಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾಕೆ ಅಂತ ಅದನ್ನ ನೋಡೋಣ. ಈಗ ಇಲ್ಲಿ ದಿ ಸಿಕ್ಸ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಇಲ್ಲಿ ಗಿವ್ ಅಂಡ್ ಟೇಕ್ ಹೇಳತ್ತೆ. ಇಲ್ಲಿ ಪ್ರೀತಿ ಇದೆ ಇಬ್ರಲ್ಲೂನು, ಆದ್ರೆ ಮಾತಾಡ್ತಾ ಇಲ್ಲ. ಯಾಕೆ? ಇಲ್ಲಿ ಗಿವ್ ಅಂಡ್ ಟೇಕ್ ಹೇಳತ್ತೆ. ಒಬ್ರಿಗೊಬ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನೀವು ಹೇಳಿದ್ದು ಅವ್ರು ಕೇಳಲ್ಲ, ಅವ್ರು ಹೇಳಿದ್ ನೀವು ಕೇಳಲ್ಲ. ಆ ಥರ ಎನರ್ಜಿ ಇದೆ ಇಲ್ಲಿ. ಇಬ್ರಿಗೂ ಶಾರ್ಟ್ ಟೆಂಪರ್ ಇರಬಹುದು. ಇಬ್ರಿಗೂ ಅವ್ರ ಕೆಲಸದಲ್ಲಿ ಜಾಬಲ್ಲಿ ಬ್ಯುಸಿ ಆಗಿದ್ದಾರೆ. ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ಮನಿ, ಹಿ ಈಸ್ ಬ್ಯುಸಿ ಇನ್ ಮೇಕಿಂಗ್ ಮನಿ. ಅವರು ಅದ್ರಲ್ಲಿ ಖುಷಿಯಾಗಿದ್ದಾರೆ. ಅವ್ರ ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು. ಅದರಲ್ಲಿ ಮಧ್ಯ ಏನಾಗಿದೆ, ನಿಮ್ಮನ್ನ ನೆನಪಿಸ್ಕೊಳ್ಳೋಕೆ ಅವ್ರಿಗೆ ಆಗದಿರ್ಬೋದು ಅಂತನ, ಅಥವಾ ಮನೆಯಲ್ಲಿ ಕೆಲವೆಲ್ಲ ಅವ್ರಿಗೆ ಸಮಸ್ಯೆಗಳಿರಬಹುದು. ಆದ್ರಿಂದ ಈ ಒಂದು ರಿಲೇಶನ್ಶಿಪ್ಗೆ ನೋ ಕಾಂಟ್ಯಾಕ್ಟ್ ಆಗಿ ಇದೊಂದು ಸ್ವಲ್ಪ ಸ್ಲೋ ಆಗಿದೆ ಅನ್ನೋದನ್ನ ಈ ಕಾರ್ಡ್ಸ್ಗಳೆಲ್ಲ ಹೇಳ್ತಾ ಇದೆ. ಇಲ್ಲಿ ಯಾರು ಮೇಲ್ ಎನರ್ಜಿ ತೋರಿಸ್ತಾ ಇದೆ, ಅವರ ಬಿಸ್ನೆಸ್ಸು, ಅವ್ರ ಮನೆ ಸಮಸ್ಯೆಗಳು ಅಲ್ಲಿಂದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಬ್ಯುಸಿಯಾಗಿ ನಿಮ್ಮನ್ನ ಸ್ವಲ್ಪ ಮರ್ತಿರ್ಬೋದು. ಇಲ್ಲಿ ಯಾರು ಇಲ್ಲಿ ಫಿಮೇಲ್ ಎನರ್ಜಿ, ಫಿಮೇಲ್ ಯಾರಿದಾರ ಇಲ್ಲಿ ಅವ್ರನ್ನ ಮರ್ತಿರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ಇಲ್ಲಿ ಇಬ್ರಿಗೂ ಒಂದು ಗಿವ್ ಅಂಡ್ ಟೇಕ್ ಹೇಳತ್ತೆ. ಇಬ್ಬರ ತಪ್ಪುಗಳನ್ನು ನೀವು ಸರಿ ಮಾಡ್ಕೋಬೇಕು. ಯಾರ್ದೇ ತಪ್ಪಿರ್ಬೋದು, ಇಲ್ಲಿ ನಂದು ತಪ್ಪು ನಿಂದು ತಪ್ಪು ಇಲ್ಲ. ಇಲ್ಲಿ ಇಬ್ಬರದನ್ನು ಸರಿ ಮಾಡ್ಕೋಬೇಕು. ಇಬ್ಬರದ್ದು ಏನಿದೆ ಅದನ್ನ ಸರಿ ಮಾಡ್ಕೊಂಡವಾಗ ಇಲ್ಲಿ ರಿಲೇಶನ್ಶಿಪ್ ಏನ್ ಹಾಳಾಗಿದೆ ಅದು ಮುಂದೆ ಸರಿಯಾಗ್ಬೋದು. ಅದಕ್ಕೆ ಇಲ್ಲಿ ಔಟ್ಕಮ್ ಏನ್ ಬರ್ಬೋದು, ಏನ್ ತೋರಿಸುತ್ತೆ ಔಟ್ಕಮ್, ರೀಸನ್ ನೋಡೋಣ. ಯಾಕೆ ಅದಕ್ಕೆ ನೋ ಕಾಂಟ್ಯಾಕ್ಟ್ ಇಲ್ಲಿ ಏನಕ್ಕಾಗಿದೆ, ಇದ್ರದ್ದು ಒಂದು ರೀಸನ್ ನೋಡೋಣ.
ಇದಕ್ಕೊಂದು ಔಟ್ಕಮ್ ಏನು ಬರಬಹುದು, ಏನು ತೋರಿಸುತ್ತೆ? ವೆರಿ ಗುಡ್ ಕಾರ್ಡ್ಸ್. ದಿ ಮ್ಯಾಜಿಷಿಯನ್ ಮತ್ತೆ ದಿ ಡೆತ್ ಕಾರ್ಡ್, ಇಲ್ಲಿ ದಿ ವೀಲ್, ಇಲ್ಲಿ 10 of swords, ಮತ್ತೆ 8 of swords, ಇಲ್ಲಿ ಪ್ರಿನ್ಸ್ ಆಫ್ ಪೆಂಟಿಕಲ್ಸ್, ವಾವ್, ಮತ್ತೆ 8 of wands, 7 of pentacles. ಇಲ್ಲಿ ನೋಡೋಣ. ಇಲ್ಲಿ ಮೆಜಿಷಿಯನ್ ಇರೋದ್ರಿಂದ ಇಲ್ಲಿ ಯಾರು ಮೇಲ್ ಪರ್ಸನ್ ಅವರೇನೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ. ಮ್ಯಾಜಿಷಿಯನ್ ಇಲ್ಲೊಂದು ಗ್ರೋತ್ ತೋರಿಸುತ್ತೆ, ಒಂದು ಅಬಂಡೆನ್ಸು ಎಲ್ಲನೂ ತೋರಿಸುತ್ತೆ, ಒಂದು ಇಮೋಷನ್ಸ್ ನಿಮ್ಮ ಮೇಲೆ ಅವ್ರಿಗೆ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಿದೆ. ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಮತ್ತೆ ಲಾರ್ಡ್ ಕಾರ್ಡ್ ಇರೋದ್ರಿಂದ ಅವರು ಅನ್ಕೋತಾರೆ ಮನಸ್ಸಲ್ಲಿ. ಆ ಥರ ಇವೆರಡು ಕಾರ್ಡನ್ನು ತೋರಿಸ್ತಾ ಇದೆ. ಇಲ್ಲಿ ಇದೆರಡು ಕಾರ್ಡು ಡೆತ್ ಕಾರ್ಡ್ ಇರೋದ್ರಿಂದ ಮುಂದೆ ನಿಮ್ಮ ಇಲ್ಲಿ ಲೇಡಿ ಎನರ್ಜಿ, ಫೀಮೇಲ್ ಎನರ್ಜಿ, ಅವ್ರಿಗೆ ಬೇಜಾರಾಗಿರೋದು ಇಲ್ಲಿ ಕಡಿಮೆ ಆಗುತ್ತೆ. ಡೆತ್ ಕಾರ್ಡ್ ಇರೋದ್ರಿಂದ ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ ಇದು ಮುಂದೆ. ಆ ಥರ ಇಲ್ಲಿ ಹೇಳುತ್ತೆ. ಅವರು ಬ್ಯುಸಿ ಇರ್ಬೋದು, ಮನೆ ಕೆಲಸದಲ್ಲಾಗಿರ್ಬೋದು, ಅವ್ರದ್ದೇನೋ ಸಮಸ್ಯೆಗಳಿರ್ಬೋದು, ಬಿಸ್ನೆಸ್ ಇರ್ಬೋದು. ಆದರೆ ಅವರು ಮುಗಿಸಿ ಅವರು ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಡೆತ್ ಕಾರ್ಡ್ ಹೇಳುತ್ತೆ. ಡೆತ್ ಕಾರ್ಡ್ ಒಂದು ಟ್ರಾನ್ಸ್ಫಾರ್ಮೇಶನ್ ತೋರಿಸುತ್ತೆ. ಸ್ವಲ್ಪ ಕೆಲವೇ ದಿನಗಳಲ್ಲಿ ನಿಮ್ಮ ಇದೆಲ್ಲ ಮುಗಿದು ಅವ್ರ ಕೆಲಸಗಳೆಲ್ಲ ಮುಗಿದು ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ ಅದಾಗಿನೇ ಅನ್ನೋದನ್ನ ದಿಸ್ ವೀಲ್ ಕಾರ್ಡ್ ಹೇಳ್ತಾ ಹೋಗುತ್ತೆ. ಇದೊಂದು ಕಾರ್ಮಿಕ್ ಸೈಕಲ್. 9 of cups ಮತ್ತೆ ವೀಲ್ ಕಾರ್ಡ್ ಇರೋದ್ರಿಂದ ನಿಮ್ ಕಷ್ಟದ ದಿನಗಳು ಕಳೆದು ನಿಮ್ಗೆ ನಿಮ್ ಪರ್ಸನ್ ಒಂದು ಹ್ಯಾಪಿಯಾಗಿ, ಇಲ್ಲಿ ಇಬ್ರು ಯಾರು ಲೇಡಿ ಇರ್ಬೋದು, ಇಲ್ಲಿ ಮೇಲ್ ಆರ್ ಫೀಮೇಲ್, ಯು ವಿಲ್ ಬಿ ಬೋತ್ ಆಫ್ ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್ ಅನ್ನೋದನ್ನ ಇಲ್ಲಿ ಒಂದು ಒಳ್ಳೆ ಫಾರ್ಚೂನ್ ಇದೆ ನಿಮ್ಗೆ ಮುಂದೆ ಅನ್ನೋದನ್ನ ಇದೆರಡು ಎನರ್ಜಿ ಹೇಳುತ್ತೆ. ಇಲ್ಲಿ ಇವೆರಡು ನೋಡೋಣ ಏನ್ ತೋರಿಸುತ್ತೆ. ಕಿಂಗ್ ಆಫ್ ಸೋರ್ಡ್ಸ್, 10 of swords. ಇಲ್ಲಿ ಅವರು ಏನ್ ಅನ್ಕೊಂಡಿದ್ದಾರೆ ನಿಮ್ ಪರ್ಸನ್ ನಿಮ್ ಬಗ್ಗೆ, ಮತ್ತೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಥರ ಇಲ್ಲಿ ಅವರು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದಾರೆ. ಅವ್ರ ಕೆಲಸಗಳನ್ನೆಲ್ಲ ಮುಗಿಸಿ 10 of swords ಏನ್ ಹೇಳುತ್ತೆ, ಯಾವಾಗನೂ ಒಂದು ಕಂಪ್ಲೀಷನ್ ತೋರಿಸುತ್ತೆ. ಅವ್ರ ಕೆಲಸಗಳೆಲ್ಲ ಯಾವಾಗ ಮುಗಿಯುತ್ತೆ ಮತ್ತೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವಾ ಸಮಸ್ಯೆಗಳಿರ್ಬೋದು ಅವ್ರಿಗೆ ಮನೆಯಲ್ಲಿ, ಅವ್ರ ಫ್ಯಾಮಿಲಿ ಸಮಸ್ಯೆಗಳಿರ್ಬೋದು, ಮನೆಯಲ್ಲಿ ಯಾರಿಗೋ ಹುಷಾರಿಲ್ದಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಬಿಸ್ನೆಸ್ ಪ್ರಾಬ್ಲಮ್ಸ್ ಇರ್ಬೋದು. ಅವೆಲ್ಲ ಮುಗಿಸಿ ಅವರು ಇಲ್ಲಿ 10 ನಿಮಗೆ ಒಂದು ಕಂಪ್ಲೀಷನ್ ತೋರಿಸಿ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಒಂದು ಬಿಗಿನ್ ಆಗುತ್ತೆ ನಿಮಗೆ. 8 of swords, ಯಾವುದಕ್ಕೆ ನೀವು ವೇಟ್ ಮಾಡ್ತಾ ಇದ್ದೀರಾ ನಿಮ್ಮ ರಿಲೇಶನ್ಶಿಪ್ಪು, ಕೆಲವು ಮುಗ್ದೋಗಿದೆ, ನನಗೆ ಕಾಂಟ್ಯಾಕ್ಟ್ ಮಾಡಲ್ವೇನೋ ಅಂತ ಇಲ್ಲಿ ಫಿಮೇಲ್ ಎನರ್ಜಿ ಎಷ್ಟು ಯೋಚನೆ ಮಾಡ್ತಾ ಇದ್ದೀರಾ, ಅದು ಮುಂದೆ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಿನ್ಸ್ ಆಫ್ ಪೆಂಟಕಲ್ಸ್, 8 of pentacles. ಹಿ ಈಸ್ ಬಿಸಿ ಅರ್ನಿಂಗ್ ಮನಿ, ಹಿ ಈಸ್ ಬಿಸಿ ಇನ್ ಹಿಸ್ ಬಿಸ್ನೆಸ್. ಆ ಥರ ಇಲ್ಲಿ ಹೇಳುತ್ತೆ. ಇಲ್ಲಿ ಪ್ರಿನ್ಸ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ನಿಮಗೆ ಅವರು ಮತ್ತೆ ಮುಂದೆ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಗೊಂದು ಪ್ರಪೋಸ್ ಮಾಡ್ತಾರೆ. 8 of wands ಇಲ್ಲಿ ಅದೇ ಹೇಳೋದು. 7 of pentacles, ಅವರು ಈಗ ಅವ್ರ ಬಿಸ್ನೆಸ್ ಅಲ್ಲಿ ಅವ್ರು ತುಂಬಾ ಬ್ಯುಸಿ ಆಗಿರೋದನ್ನ ತೋರಿಸ್ತಾ ಇದೆ ಇಲ್ಲಿ. ಆದ್ರೆ ಅದೆಲ್ಲ ಮುಗಿಸಿ ನಿಮ್ಗೆ ಒಂದು ಒಳ್ಳೆ ಪ್ರಪೋಸ್ ಮಾಡ್ತಾರೆ ನಿಮ್ಗೆ. ಆ ಥರ ಇಲ್ಲಿ ಒಂದು ಅಬಂಡೆನ್ಸ್ ಇದೆ, ಒಂದು ಪ್ರಾಸ್ಪೆರಿಟಿ ಇದೆ ಮುಂದೆ ನಿಮ್ಗೆ ಲೈಫಲ್ಲಿ, ಮುಂದೆ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ದಿನದಷ್ಟೇ ಇದು. ಆ ಥರ ಇಲ್ಲಿ ಈ ಎಲ್ಲ ಎನರ್ಜಿಗಳು ನನಗೆ ಕಾರ್ಡ್ಸ್ಗಳೆಲ್ಲ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನು ಹೇಳ್ಬೋದು? ಸೆಲ್ಫ್ ಲವ್, ಅಕ್ಸೆಪ್ಟೆನ್ಸ್, ಮತ್ತೆ ಡಿಟ್ಯಾಚ್ಮೆಂಟ್, ಮತ್ತೆ ಗ್ರ್ಯಾಟಿಟ್ಯೂಡ್. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ರೆಸ್ಪೆಕ್ಟ್. ಇಲ್ಲಿ ರೆಸ್ಪೆಕ್ಟ್ ಈಚ್ ಅದರ್ ಅಂತ ಹೇಳುತ್ತೆ. ಸೆಲ್ಫ್ ಲವ್, ನೀವು ಒಬ್ರಿಗೊಬ್ರಿಗೆ ನಿಮ್ಮ ಏನೇನು ನಿಮ್ಮ ಲವ್ಗಳು ಆ ಥರ ಇಲ್ಲಿ ಪ್ರೀತಿ ಒಬ್ರದೊಬ್ರದ್ಗೆ
ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏನೇ ಒಂದು ತಪ್ಪಿರ್ಬೋದು, ಅವ್ರ ತಪ್ಪಿರ್ಬೋದು, ನಿಮ್ಮ ತಪ್ಪಿರ್ಬೋದು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡಿಕೊಂಡು ನೀವು ನಿಮ್ಮ ತಾಳ್ಮೆಯಿಂದ ನಿಮ್ಮ ಮುಂದಿನ ಜೀವನನ ನಡೆಸ್ಕೊಂಡು ಹೋಗಿ. ಮರ್ತು ಬಿಡಿ ಎಲ್ಲನೂ. ಫರ್ಗಿವ್ ಅಂಡ್ ಫರ್ಗೆಟ್. ಆ ಥರ ಹಳೆ ಕಹಿ ನೆನಪುಗಳು ಆ ಥರ ಎಲ್ಲ ಅವರು ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಇಲ್ಲಿ ಯಾವುದು ಫೀಮೇಲ್ ಎನರ್ಜಿ ಇರಬಹುದು, ಅವರು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಡಿಟ್ಯಾಚ್ಮೆಂಟ್, ನಿಮ್ದೇನೇನು ಡೌಟ್ಸ್ ಇದೆ ಅದನ್ನೆಲ್ಲ ಮರ್ತ್ಬಿಟ್ಟು ಮುಂದೆ ಹೋಗಿ ಅನ್ನೋದನ್ನ ಇಲ್ಲಿ ಕಾರ್ಡ್ ಹೇಳುತ್ತೆ. ಇಲ್ಲಿ ಗ್ರ್ಯಾಟಿಟ್ಯೂಡ್, ಬಿ ಗ್ರೇಟ್ಫುಲ್. ಇಲ್ಲಿ ಮುಂದೆ ಅವರು ದುಡ್ಡು ಸಂಪಾದನೆ ಮಾಡ್ತಾ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಮನೆಯಲ್ಲಿ ಸಮಸ್ಯೆಗಳಿರ್ಬೋದು. ಆದ್ರಿಂದ ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಬಿ ಗ್ರೇಟ್ಫುಲ್ ಟು ಗಾಡ್. ಆ ಥರ ಇಲ್ಲಿ ಬಿಲೀವ್ ಇನ್ ದಿ ಡಿವೈನ್ ಅಂತ ಹೇಳುತ್ತೆ. ರೆಸ್ಪೆಕ್ಟ್ ಈಚ್ ಅದರ್. ಆದರೆ ನಿಮ್ಮ ಮುಂದಿನ ಜೀವನ ಮುಂದೆ ಹೀಗೆ ಚೆನ್ನಾಗಿ ನಡೀಲಿ, ಮುಂದೆ ಚೆನ್ನಾಗಿ ಹೋಗ್ಲಿ, ಮತ್ತೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳ್ತಾ ನಾನು ಈ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.